ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ಬಂದುಬಿಟ್ಟು 1 ಕಪ್ ಅವಲಕ್ಕಿ ಹಾಗೂ 1 ಕಪ್ ಶೇಂಗಾ ಬೀಜ ಇದ್ದರೆ ತುಂಬ ಈಸಿಯಾಗಿ ಹಾಗೂ ತುಂಬ ಹೆಲ್ದಿಯಾಗಿ ಒಂದು ಆರ್ಗ್ಯಾನಿಕ್ 1 ಕಪ್ ಬೆಲ್ಲ ಏನಾದರೂ ಇದ್ದರೆ ಸೂಪರ್ ಡೂಪರಾಗಿ ಮಕ್ಕಳಿಗೆ ಹೆಲ್ದಿಯಾದ ಲಡ್ಡುನ ರೆಡಿ ಮಾಡ್ಬೋದು. ಯಾವುದೇ ರೀತಿ ನಾನು ಡ್ರೈ ಫ್ರೂಟ್ಸ್ ಜಾಸ್ತಿ ಆ್ಯಡ್ ಮಾಡಿದೆ, ಅಂಟು ಏನೂ ಇಲ್ಲದೆ ತುಂಬಾ ಈಸಿಯಾಗಿ ಹಾಗೂ ಸೂಪರಾಗಿ ಉಂಡೆನ ರೆಡಿ ಮಾಡಿದ್ದೀನಿ. ಲೇಟ್ ಯಾಕೆ, ಬನ್ನಿ ನೋಡೋಣ. ನಿಮ್ಗೇನಾದರೂ ಅಂಟಿನ ಉಂಡೆ ಅಥವಾ ಶೇಂಗದ ಉಂಡೆ, ರವೆ ಉಂಡೆ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಲೇಬೇಕು. ಮೊದಲಿಗೆ ನಾನಿಲ್ಲಿ ಪ್ಯಾನ್ ತೊಗೊಂಡಿದ್ದೀನಿ. ಯಾವ ಕಪ್ ಮೆಜರ್ಮೆಂಟಿಂದ ನಾನು ಅವಲಕ್ಕಿ ತೊಗೊಂಡಿದ್ದೀನೋ ಕಂಪ್ಲೀಟಾಗಿ ಕುಕ್ಕಿಂಗ್ ಮುಗಿಯೋ ತನಕ ಅದೇ ಕಪ್ ಮೆಜರ್ಮೆಂಟಿಂದ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ ಅವಲಕ್ಕಿನ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಅವಲಕ್ಕಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಮುರಿದು ಬಿಡಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಅವಲಕ್ಕಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಅಂದರೆ ನೀವು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಅದು ಪ್ರೆಸ್ ಮಾಡಿದರೆ ಸಾಕು, ಮುರಿದೋಗ್ಬೇಕು, ಅಷ್ಟು ರೋಸ್ಟ್ ಆದರೆ ಸಾಕು. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಈಗಿಂದ ಒಂದು ಪ್ಲೇಟ್ಗೆ ಸೈಡಲ್ಲಿ ಇಡಿ. ನೆಕ್ಸ್ಟ್ ನಾನು ಯಾವ ಕಪ್ ಅಳತೆಯಿಂದ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕೆಲವರಿಗೆ ಶೇಂಗಾದ ಉಂಡೆ ತಿಂದು ಬೇಜಾರಾಗಿದ್ದರೆ ಅನ್ನೋರು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಗೂ ಅರ್ಧ ಕಪ್ ಆಗುವಷ್ಟು ಪುಟಾಣಿಯನ್ನು ತೊಗೊಳ್ಬೋದು. ಬಟ್ ಪುಟಾಣಿಯನ್ನು ತೊಗೊಳ್ಳೋದ್ರಿಂದ ಉಂಡೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಶೇಂಗಾ ಬೀಜವನ್ನೇ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ರೋಸ್ಟ್ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ ಅದು ಮೇಲೆ ಕಲರ್ ಅಷ್ಟೇ ಚೇಂಜ್ ಆಗಬೇಕು. ಮತ್ತು ನೀವು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಇಷ್ಟಾದರೆ ಸಾಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ರೋಸ್ಟ್ ಆದರೆ ಸಾಕು ನಮಗೆ. ಇದನ್ನು ಕೂಡ ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಮಾಡ್ಬೋದು. ನೀವೇನಾದರೂ ಬ್ಯುಸಿ ಮಾಮ್ಸ್ ಆಗಿದ್ದರೆ ತುಂಬ ಈಸಿಯಾಗಿ ಮಕ್ಕಳು ಮನೆಗೆ ಬರೋ ಅಷ್ಟಿಗೆ ತುಂಬ ಟೇಸ್ಟಾಗಿ ಈ ಹೆಲ್ದಿ ಲಡ್ಡೂಸ್ನ ರೆಡಿ ಮಾಡಿಡ್ಬೋದು. ಮಕ್ಕಳಿಗೆ ಡೈಲಿ ಲಂಚ್ ಬಾಕ್ಸ್ ಕಟ್ಟುವಾಗ 1 ಉಂಡೆ ಇಟ್ಟರೆ ಸಾಕು, ಸೂಪರ್ ಡೂಪರಾಗಿ ಹೆಲ್ದಿಯಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಸಿಪ್ಪೆ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಇದು ಆರೋವರೆಗೂ ಟೈಮ್ ಹಿಡಿಯುತ್ತೆ. ಒಂದು 10 ನಿಮಿಷ ಈ ಥರ ಪ್ಲೇಟ್ಗೆ ಹಾಕೋದ್ರಿಂದ ಬೇಗ ಕೂಡ ಶೇಂಗಾ ಬೀಜ ಎಲ್ಲ ಸಿಪ್ಪೆ ರಿಮೂವ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸಿಪ್ಪೆನ ರಿಮೂವ್ ಮಾಡಿಕೊಂಡು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಡಿ. ಅಂದರೆ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಚೆನ್ನಾಗಿ ಅದು ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ತೆಗೆದಿಡಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಮಿಕ್ಸಿ ಜಾರ್ಗೆ ಪೌಡರ್ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಬಿಸಿರುವಾಗಲೇ ಯಾವುದೇ ರೀತಿಯಾಗಿ ನೀವು ಏನೇ ಪೌಡರ್ಸ್ನ ಮಾಡಬೇಕಾದ್ರೂ ಬಿಸಿರುವಾಗ ಯಾವುದನ್ನು ಪೌಡರ್ಸ್ನ ಮಾಡೋದು ಬೇಡ. ನೋಡಿ, ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಅಕ್ಕಿ ಹಿಟ್ಟು ಬರುತ್ತಲ್ವ, ಆ ಸ್ಟ್ರೆಚ್ಚರ್ಗೆ ಬಂದರೆ ಸಾಕು. ಅವಲಕ್ಕಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನೋಡಿ, ಈಗ ನಾನು ಅದನ್ನು ಉಂಡೆ ಯಾವ ಪಾತ್ರೆಯಲ್ಲಿ ಕಲಿಸ್ತೀನೋ ಆ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಅದೇ ಮಿಕ್ಸಿ ಜಾರ್ಗೆ, ಅಂದರೆ ಅವಲಕ್ಕಿ ಏನು ಪೌಡರ್ ಮಾಡ್ಕೊಂಡಿರ್ತೀನಲ್ವ, ಅದೇ ಮಿಕ್ಸಿ ಜಾರ್ಗೆ ನಾನು ಸಿಪ್ಪೆನ ರಿಮೂವ್ ಮಾಡಿ ಇಟ್ಕೊಂಡಿರುವಂಥ 1 ಕಪ್ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಬೀಜವನ್ನು ಹಾಕ್ಕೊಂಡು ಇದು ಕೂಡ ಫೈನ್ ಪೌಡರ್ ಆಗಿ ನಾವು ಮಾಡ್ಕೊಂಡು ಬರಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ನಾನೀಗ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೀವು ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕೋ ನೆಸೆಸಿಟಿ ಇಲ್ಲ. ಅವಲಕ್ಕಿನ ಹಾಕಿರೋದ್ರಿಂದ ಅದೇ ಜಾರ್ಗೆ ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರಬೇಕು. ತುಂಬ ಸಣ್ಣದಾಗಿ ಕೂಡ ಇರಬೇಕು. ಇದು ಕೂಡ ಆಫ್ ಆನ್ ಮಾಡ್ಕೊಳ್ತಾ ಬಂದರೆ ತುಂಬ ಟೇಸ್ಟಾಗಿ ನಿಮಗೆ ಈ ಪೀನಟ್ಸ್ ಪೌಡರ್ ಕೂಡ ರೆಡಿ ಆಗುತ್ತೆ. ನಾವೇನು ಅವಲಕ್ಕಿನ ಹಾಕ್ಕೊಂಡಿರ್ತೀವಲ್ವ ಅದೇ ಬೌಲ್ಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಕಂಪ್ಲೀಟಾಗಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಶೇಂಗಾ ಬೀಜವನ್ನು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ, ಉಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ಆ ಉಂಡೆನೆಲ್ಲ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಿಕೊಂಡು ಅವಲಕ್ಕಿ ಪುಡಿ ಏನಿರುತ್ತಲ್ವ, ಆ ಅವಲಕ್ಕಿ ಪುಡಿ ಜೊತೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಉಂಡೆ ಕಟ್ಟುವಾಗ ಯಾವುದೇ ರೀತಿ ಗಂಟುಗಳು ಬರಬಾರ್ದು. ಗಂಟು ಏನಾದರೂ ಬಂದರೆ ಸಪ್ಪೆ ಥರ, ಒಂದು ಕಡೆ ಸಪ್ಪೆ ಅನಿಸುತ್ತೆ, ಒಂದು ಕಡೆ ಸ್ವೀಟ್ ಥರ ಬೆಲ್ಲದ್ದು ಪಾಕನೇ ತಿನ್ಬಿಡ್ತೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಉಂಡೆ ಇದ್ದಿದ್ದನ್ನೆಲ್ಲ ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡಿಕೊಂಡು ಸೈಡಲ್ಲಿ ಇಡಬೇಕು. ಈಗ ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನು 6 ರಿಂದ 7 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಮುರ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಚಿಕ್ಕದಾಗಿ ಮುರ್ಕೊಳ್ಬೇಕು ಗೋಡಂಬಿಯನ್ನು. ಯಾಕೆಂದರೆ ನೀವೇನಾದರೂ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಉಂಡೆ ಕಟ್ಟುವಾಗ ಅದು ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ದೊಡ್ಡ ಸೈಜ್ ಮಾಡಿಕೊಂಡ್ರೆ. ಹಾಗಾಗಿ ಬಾದಾಮಿಯನ್ನು ನಾನು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನಿಲ್ಲಿ 1 ಡ್ರೈ ಫ್ರೂಟ್ಸ್
ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಇದನ್ನು ಕೂಡ ನೀವು ತೊಗೊಳ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಜಸ್ಟ್ ನಾನು ಗೋಡಂಬಿ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಯಾವ ಕಪ್ ಅಳತೆಯಿಂದ ಅವಲಕ್ಕಿ ಶೇಂಗಾ ಬೀಜವನ್ನು ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಿಂದ ನಾನು 1 ಕಪ್ ಆಗೋಷ್ಟು ಬೆಲ್ಲ ಹಾಗೂ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ನಾನು ಜಸ್ಟ್ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿಕ್ಕೆ ಅಂದರೆ ಕರಗಲಿಕ್ಕೆ ಮಾತ್ರ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಎಲ್ಲ ಕರೆಕ್ಟೇ ಆಗುತ್ತೆ. 1 ಬೌಲ್ ಅವಲಕ್ಕಿ, 1 ಬೌಲ್ ಶೇಂಗಾ ಬೀಜ ಹಾಗೂ 1 ಬೌಲ್ ಬೆಲ್ಲ, 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಬೆಲ್ಲ ಬೇಗ ಕರಗಬೇಕು. ನೀವು ಈ ಥರ ಕೈ ಬಿಡದಾಗೆ ಮಿಕ್ಸ್ ಮಾಡ್ತಾನೆ ಇದ್ದರೆ ಬೆಲ್ಲ ಕೂಡ ಬೇಗ ಬರುತ್ತೆ. ಸೊ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಈಗ ಎಲ್ಲದೂ ಕರಗಿದೆ. ಸೊ ನೋಡಿ ಒಂದೆಳೆ ಪಾಕ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಅಂದರೆ ಕೈಯಿಂದ ಈ ಥರ ಅಂದ್ಕೊಂಡಾಗ ಅದು ಒಂದೆಳೆ ಪಾಕ ಬರಬೇಕು. ಸೊ ಒಂದೆಳೆ ಪಾಕ ಬಂದಮೇಲೆ ನಾನೀಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡಾದಮೇಲೆ ನೋಡಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಇಲ್ಲ ಅನ್ನೋರು ಅಥವಾ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಬಟ್ ಗಸಗಸೆ ಹಾಕೋದ್ರಿಂದ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲದ ಪಾಕವನ್ನು ಸೋಸ್ಕೊಳ್ಬೇಕು. ಸೊ ಫ್ರೆಂಡ್ಸ್, ನೀವು ಯಾವುದಾದ್ರೂ ರೆಸಿಪೀಸ್ನ ಮಾಡಲಿ, ಬೆಲ್ಲದ ಪಾಕ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ನೀವು ಒಂದು ಸಲ ಚೆನ್ನಾಗಿ ಜರಡಿ ಹಿಡ್ಕೊಂಡೇ ತೊಗೊಳ್ಳಿ. ಯಾಕೆಂದರೆ ಬೆಲ್ಲಿನಲ್ಲಿ ಅರಳುಗಳು ಇರುತ್ತೆ ಕೆಲವೊಂದು ಸಲ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ನೀವು ಜರಡಿಯಿಂದ ಸೋಸ್ಕೊಂಡು ತೊಗೊಳ್ಬೇಕು. ನಂತರ ನಾನು ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಬೆಲ್ಲದ ಪಾಕ ಉಳಿಸಿ, ಯಾಕೆಂದರೆ ನಮಗೇನಾದರೂ ಜಾಸ್ತಿ ಆಯಿತು ಅನ್ನೋ ಥರ ಫೀಲ್ ಅನಿಸಿದರೆ ಸ್ವಲ್ಪ ಉಳಿಸ್ಕೊಳ್ಳಿ. ಆಮೇಲೆ ಉಂಡೆ ಕಟ್ಟುವಾಗ ನೆಕ್ಸ್ಟ್ ಕೂಡ ನೀವು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕರೆಕ್ಟ್ 1 ಕಪ್ ಅವಲಕ್ಕಿ ಹಾಗೂ 1 ಕಪ್ ಶೇಂಗಾ ಬೀಜಕ್ಕೆ ಪರ್ಫೆಕ್ಟಾಗಿ 1 ಕಪ್ ಬೆಲ್ಲ ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ತೀರಾ ಆರೋ ತನಕ ಮಿಕ್ಸ್ ಮಾಡೋದು ಬೇಡ, ಬಿಸಿ ಇರುವಾಗಲೇ ನೀವು ಉಂಡೆನ ಕಟ್ಟಬೇಕು. ನೋಡಿ ಶೇಂಗಾ ಬೀಜದ ಉಂಡೆಗೆ ಬೆಲ್ಲವನ್ನು ಹಾಕಿದ ತಕ್ಷಣ ನೀವು ಈ ಕಡ್ಲಿ ಬರ್ಫಿ ಮಾಡಬೇಕಾದ್ರೆ ಯಾವ ಥರದ್ದು ಬೆಲ್ಲದ ಪಾಕ ಆರಿದ್ರೆ ಬರೋದಿಲ್ಲೋ ಸೇಮ್ ಸ್ಟ್ರಕ್ಚರೇ ಇದು. ಸೊ ಶೇಂಗಾ ಬೀಜದ ಪುಡಿಗೆ ನಾವು ಬೆಲ್ಲದ ಪಾಕ ಹಾಕಿದ ತಕ್ಷಣ ಅದು ಆರಿಬಿಟ್ರೆ ನಿಜವಾಗ್ಲೂ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ, ಅಷ್ಟು ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಕೈ ಬಿಡದಾಗೆ ನೀವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬೇಗ ಉಂಡೆನ ಕಟ್ಟಲಿಕ್ಕೆ ಟ್ರೈ ಮಾಡಬೇಕು. ಸೊ ನೋಡಿ ಇಷ್ಟೇ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೀವು, ಯಾಕೆಂದರೆ ಅದು ಪುಡಿ ಎಲ್ಲದು ಪಾಕದ ಜೊತೆಗೆ ಬೆರಿಬೇಕಲ್ವ. ಸೊ ಆ ಕಾರಣಕ್ಕೆ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಅಥವಾ ನೀರಾದರೂ ಹಚ್ಕೊಳ್ಬೋದು. ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ದೊಡ್ಡ ಸೈಜಲ್ಲಿ ಉಂಡೆ ಬೇಕು ಅಂದರೆ ನೀವು ದೊಡ್ಡ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಅಥವಾ ಇಲ್ಲ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ನಿಮ್ಗೆ ಇಷ್ಟ ಬಂದ ಸೈಜಲ್ಲಿ ನೀವು ಉಂಡೆನ ಮಾಡ್ಕೊಳ್ಬೋದು. ಸೊ ನೋಡಿ ಈ ಥರ ನಾನು 1 ಬೈ 1 ಉಂಡೆನ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ಥರ ಬರ್ಫಿ ಕೂಡ ಮಾಡ್ಕೊಳ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಉಂಡೆ ಮಾಡ್ತಾ ಬಂದರೆ ಸಾಕು. ಈ 1 ಕಪ್ ಅವಲಕ್ಕಿ ಹಾಗೂ 1 ಕಪ್ ಶೇಂಗಾ ಬೀಜಕ್ಕೆ ಕನಿಷ್ಠ ಅಂದರೆ ಒಂದು 8ರಿಂದ 10 ಉಂಡೆಗಳಾಗುತ್ತೆ. ಸೊ ನೋಡಿ ಸ್ವಲ್ಪ ನಿಮಗೆ ಉಂಡೆ ಕಟ್ಟುವಾಗ ಇನ್ನೂ ಸ್ವಲ್ಪ ಮೆತ್ತಗಿದೆ ಅನಿಸುತ್ತೆ, ಪರವಾಗಿಲ್ಲ. ನೀವು ಯಾವುದೇ ರೀತಿ ಮತ್ತು ಹಿಟ್ಟನ್ನಾಗಲಿ ಶೇಂಗದ ಪುಡಿಯನ್ನಾಗಲಿ ಹಾಕ್ಕೊಳ್ಳೋದು ಬೇಡ. ಅದು ನೀವು ಉಂಡೆ ಕಟ್ತಾ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ 1 ಕಪ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಪಾಕ ಸ್ವಲ್ಪ ಉಳಿಸ್ಕೊಳ್ಳಿ. ನಿಮ್ಗೆ ಏನಾದರೂ ಗಟ್ಟಿ ಆಯಿತು ಅನ್ನಿಸ್ತಾ ಅಂದಾಗ ಆ ಪಾಕವನ್ನು ಬಿಸಿ ಮಾಡಿಕೊಂಡು ಬೇಗ ಹಾಕ್ಕೊಂಡು ಉಂಡೆ ಕಟ್ಬಿಡಿ. ಸೊ ಫ್ರೆಂಡ್ಸ್, ನೀವೇನಾದರೂ ಖಂಡಿತವಾಗ್ಲೂ ಟ್ರೈ ಮಾಡಿರಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ, ತುಂಬ ಹೆಲ್ದಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ, ನಿಮಗೆ ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಜಾಸ್ತಿ ಡ್ರೈ ಫ್ರೂಟ್ಸನ್ನು ಹಾಕೋದ್ರಿಂದ ಕೆಲವೊಂದು ಸಲ ಉಂಡೆ ಕಟ್ಟಲಿಕ್ಕೆ ಬರೋದು, ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸೊ ಫೈನಲ್ ಆಗಿ ಉಂಡೆ ಕೂಡ ರೆಡಿ ಆಯಿತು. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನಾನು ಉಂಡೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಹೆಲ್ದಿಗೆ ಕೂಡ ಇರುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಹೇಗೆ ಬಂದು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.